ನಾವು ಇವತ್ತು ಪ್ಲ್ಯಾನ್ ಮಾಡಿ ಹೋಗಿದ್ದು ಎಲ್ಲಿಗೆ ಮತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬಾಗಿಲುಗಳ ರಂಗೋಲಿ ಹಾಕೋಣ ಅಂತ ಹೇಳಿ ಮನೆ ಬಾಗಿಲುಗಳ ರಂಗೋಲಿ ಹಾಕಿ ಹೊಸ್ತಿಲ್ಗೂ ಸಹ ರಂಗೋಲಿ ಹಾಕಿ ನಮ್ಮ ಮನೆ ತುಳಸಿ ಗಿಡಕ್ಕೂ ಸಹ ರಂಗೋಲಿ ಎಲ್ಲ ಹಾಕಿ ತುಳಸಿ ಗಿಡದ ಹತ್ರನೂ ಎಲ್ಲ ಪೂಜೆ ಮುಗಿಸಿ ಹೊರಗಡೆ ಎಲ್ಲ ಪೂಜೆ ಕೆಲಸ ಆಯಿತು. ಇನ್ನು ದೇವ್ರ ಮನೆ ಕೆಲಸ ಶುರು ಮಾಡೋಣ ಅಂತ ಹೇಳಿ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಒರೆಸಿ ಎಲ್ಲನೂ ನೀಟಾಗಿ ಜೋಡಿಸಿ ಹೂವು ಇಡೋಣ ಅಂತ ಹೇಳಿ ಎಲ್ಲ ಫೋಟೋಗಳಿಗೂ ಹೂವನ ಇಟ್ಟು ದೀಪ ಹಚ್ಬಿಡೋಣ ಅಂತ ಹೇಳಿ ಮನೆ ದೇವ್ರಿಗೆಲ್ಲ ದೀಪ ಹಚ್ಚಿ ರಾಯರಿಗೂ ಸಹ ದೀಪ ಹಚ್ಚಿದ್ದಾಯಿತು. ಪೂಜೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಮಕ್ಕಳಿಗೆಲ್ಲ ಸ್ನಾನ ಮುಗಿಸಿ ಕರ್ಕೊಬಂದು ಹೊರಗಡೆ ಕೂರಿಸಿದ್ದೆ. ಅವ್ರಿಗೆ ಚಳಿ ಅಂತ ಹೇಳಿ ಇಬ್ಬರು ಕೂಡ ಚೇರ್ ಹಾಕ್ಕೊಂಡು ಬಿಸಿಲು ಕಾಯೋಕ್ಕೆ ಶುರು ಮಾಡಿದ್ರು. ಬಿಸಿಲು ಕಾಯ್ತಾ ಹೊರಗಡೆ ಯಾರೋ ಗಲಾಟೆ ಮಾಡ್ತಿದ್ರು, ಯಾರೋ ವೇದಾಂತನ ರೇಗಿಸ್ತಿದ್ರು ಅಂತ ಹೇಳಿ ಅವ್ರಿಗೆ ಹೋಗಿ ವೇದಾಂತು ಆವಾಜ್ ಹಾಕ್ಬಿಟ್ಟು ಬಂದ. ನೋಡಿ ಯಾವ ರೀತಿ ಆವಾಜ್ ಹಾಕ್ತಾನೆ ಅಂತ ಹೇಳಿ. ಬೆಳಿಗ್ಗೆ ತಿಂಡಿಗಂತ ಹೇಳಿ ಬಾತು ತರಕಾರಿ ಬಾತ್ ಮಾಡಿದ್ದೆ. ನೈಟು ಗುಲಾಬ್ ಜಾಮೂನ್ ಮಾಡಿದ್ದೆ. ಬಾತ್ಗೆ ಮೊಸರು ಈರುಳ್ಳಿ ಇರಲಿ ಅಂತ ಹೇಳಿ ಮೊಸರು ಈರುಳ್ಳಿ ಸ್ವಲ್ಪ ಮತ್ತು ಮನೇಲಿ ಆಲೂಗಡ್ಡೆ ಇತ್ತು ಅಂತ ಹೇಳಿ ಆಲೂ ಕಬಾಬ್. ಇದು ಬೆಳಿಗ್ಗೆ ತಿಂಡಿ ಆಯಿತು. ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಓಡೋಣ ಅನ್ನೋಷ್ಟರಲ್ಲಿ ಲೋಚನ್ ಜಾಮೂನ್ ಕೇಳ್ದ. ಮತ್ತು ಅವ್ನಿಗೊಂದು ಸ್ವಲ್ಪ ಜಾಮೂನ್ನ ತಿನ್ನಿಸ್ಬಿಟ್ಟು ರೆಡಿ ಆದ್ವಿ. ನಮ್ಮ ವೇದಾಂತು ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳಿದ ತಕ್ಷಣ ಅವನೇ ಫಸ್ಟ್ ರೆಡಿಯಾಗಿ ಇವಾಗ ಗಾಡಿ ಮೇಲೆ ಕುಂತ್ಕೊಂಡಿದ್ದಾನೆ ಜರ್ಕಿನೆಲ್ಲ ಹಾಕಿ. ಸರಿ ಅಂತ ಹೇಳಿ ನಾನು ಲೋಚನು ಹಿಂದ್ಗಡೆ ಸೀಟಲ್ಲಿ ಕುಂತ್ಕೊಂಡ್ವಿ. ವೇದಾಂತ್ ಮಾತ್ರ ನಾನೇ ಗಾಡಿ ಓಡಿಸ್ತೀನಿ ಅಂತ ಹೇಳಿ ಮುಂದ್ಗಡೆ ಕುಂತ್ಕೊಂಡ. ಗೇಟೆಲ್ಲ ಹಾಕಿ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ, ನಮ್ಮ ಪಯಣ ಹೇಗಿತ್ತು ಅನ್ನೋದನ್ನು ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಹೋಗ್ತಿರೋ ಪ್ಲೇಸ್ಗೆ ಇನ್ಫೋಸಿಸ್ ಕಡೆಯಿಂದ ಹೋದರೆ ಹತ್ರ ಆಗುತ್ತೆ ಅಂತ ಹೇಳಿ ಇನ್ಫೋಸಿಸ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಇದೇ ಇವತ್ತು ನಾವು ಬಂದಿರೋ ಪ್ಲೇಸು. ಇದೆಲ್ಲಿರೋದಪ್ಪ ಅಂದರೆ KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಸುತ್ತ ನೀರು, ದೇವಸ್ಥಾನ ಸುತ್ತಲೂ ನೀರಿದೆ, ಮಧ್ಯ ದೇವಸ್ಥಾನ. ತುಂಬ ಶಾಂತ ರೀತಿಯಲ್ಲಿ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ಮತ್ತು ದೇವಸ್ಥಾನ ಸುತ್ತಲೂ ನೀರಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸರಿ ಅಂತ ಹೇಳಿ ದೇವ್ರ ದರ್ಶನ ಪಡ್ಕೊಬರೋಣ ಅಂತ ಹೇಳಿ ದೇವರು ನೋಡೋಕ್ಕಂತ ಒಳಗಡೆ ಹೋದ್ವಿ. ಇಲ್ಲಿ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ದೇವಸ್ಥಾನದೊಳಗಡೆ ಮೊಬೈಲು ಸಹ ತೊಗೊಂಡು ಹೋಗೋಂಗಿಲ್ಲ, ಸ್ವಿಚ್ ಆಫ್ ಮಾಡಬೇಕು. ಮತ್ತು ಹಣ್ಣು, ಕಾಯಿ, ಹೂವು, ಪ್ರಸಾದ, ಕಾಣಿಕೆ ಏನೂ ಸಹ ಕೊಡೋಂಗಿಲ್ಲ. ಬರೀ ಒಳಗಡೆ ಹೋಗಿ ದೇವ್ರ ದರ್ಶನ ಪಡ್ಕೊಂಬರೋದಷ್ಟೇ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಗುತ್ತೆ. ಒಳಗಡೆ ಹೋದರೆ ಎಷ್ಟು ಪ್ರಶಾಂತವಾಗಿ ನೀಟಾಗಿರುತ್ತೆ ಅಂದರೆ
ಇನ್ನೂ ಸ್ವಲ್ಪ ಹೊತ್ತಿರೋಣ ದೇವಸ್ಥಾನದಲ್ಲೇ ಅಂತ ಅನ್ನಿಸ್ಬಿಡುತ್ತೆ. ಆ ರೀತಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ತುಂಬ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆನೇ ಕುಂತಿದ್ದು ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ಬಿಟ್ಟು ದೇವಸ್ಥಾನನ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ದೇವಸ್ಥಾನ ಸುತ್ತಲೂ ಒಂದು ರೌಂಡ್ ಹಾಕ್ಬಿಟ್ಟು ಅಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಕುಂತಿರೋಣ ಅಂತ ಹೇಳಿ ದೇವಸ್ಥಾನದ ಹೊರಗಡೆನೂ ಸಹ ಸ್ವಲ್ಪ ಹೊತ್ತು ಕುಂತಿದ್ದು. ತಣ್ಣಗಿತ್ತು, ಹಂಗೆ ಗಾಳಿ ಎಲ್ಲ ಚೆನ್ನಾಗಿ. ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಟು ಬಂದು ಈ ದೇವಸ್ಥಾನದ ಸುತ್ತಲೂ ಸಹ ಕೃಷ್ಣ ತುಳಸಿ ಅಂದರೆ ಕಪ್ಪು ತುಳಸಿ ಅಂತ ಏನು ಹೇಳ್ತೀವಿ ನಾವು, ಕೃಷ್ಣ ತುಳಸಿನ ದೇವಸ್ಥಾನದ ಸುತ್ತಲೂ ಹಾಕಿದ್ದಾರೆ. ಈ ತುಳಸಿ ಸುವಾಸನೆ ಅಂತೂ ದೇವಸ್ಥಾನದ ಸುತ್ತಲೂ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿತ್ತು. ಮಕ್ಕಳಂತೂ ಆ ಜಾಗ ಬಿಟ್ಟಂತೂ ಬರ್ತಾ ಇಲ್ಲ. ನೀರಲ್ಲಿ ಆಟಾಡಬೇಕು ಅಂತ ಆಟ ಮಾಡೋಕ್ಕೆ ಶುರು ಮಾಡಿದ್ರು. ಈ ನೀರಲ್ಲಿ ಆಟಾಡೋಕ್ಕಾಗಲ್ಲ, ತುಂಬ ಆಳ ಇರುತ್ತೆ ಅಂತ ಹೇಳಿ ಬೇರೆ ಕಡೆ ಆಟಾಡೋಣ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿ ಕರ್ಕೊಬಂದ್ವಿ. ವೇದಾಂತ ಅಂತೂ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲ ಬರಲ್ಲ, ಇಲ್ಲೇ ಇರೋಣ ಅಂತ ಹೇಳಿ ಹಂಗೋ ಹಿಂಗೋ ಸಮಾಧಾನ ಮಾಡಿ ಗಾಡಿ ಹತ್ತಿಸಿ ಮುಖ ಎಲ್ಲ ತೊಳೆದು ಕರ್ಕೊಬಂದ್ವಿ. ಸೊ ಬೇರೆ ಕಡೆ ಎಲ್ಲರೂ ಆಟ ಆಡ್ಸೋಣ ಅಂತ ಪ್ಲ್ಯಾನ್ ಮಾಡಿ ಬರ್ತಾ KRS ಸೇತುವೆ ಕೆಳಗಡೆ ಆಟಾಡ್ಸೋಣ ಮಕ್ಕಳನ್ನ ಅಂತ ಹೇಳಿ ಗಾಡಿನ ಕೆಳಗಿಳಿಸಿದ್ವಿ. ಅಲ್ಲಿ ಹೋಯ್ತಾ ಅಂತೂ ಲೋಚನ್ಗೂ ವೇದಾಂತ್ಗೂ ಫುಲ್ ಖುಷಿ ಆಗೋಯ್ತು. ನೋಡಿ ಗಾಡಿ ಇಳಿದ ತಕ್ಷಣ ಏನು ನೋಡ್ತಾನೆ ಇದ್ದಾರೆ, ಕಲ್ಲು ಅನ್ನೋದು ನೋಡ್ತಾ ಇಲ್ಲ. ಆಮೇಲೆ ಸ್ವಲ್ಪ ತಲ್ಲೇ ಆಟಾಡೋಣ ಅಂತ ಹೇಳಿ ಕಲ್ಲುಗಳನ್ನೆಲ್ಲ ಎತ್ತಿ ಬಿಸಾಕ್ತಾ ಇದ್ದ ವೇದಾಂತು. ಇನ್ನು ನೀರ ಹತ್ರ ಹೋಗಿರಲಿಲ್ಲ, ಅಷ್ಟರಲ್ಲೇ ಎಲ್ಲ ಕಲ್ಲೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಆಟಾಡ್ಕೊತಾ ಇದ್ರು ಇಬ್ಬರೂ. ಸರಿ ನೀರ ಹತ್ರ ಹೋಗೋಣ ಅಂತ ಹೇಳಿ ನೀರ ಹತ್ರ ಹೋದ್ವಿ. ಅಲ್ಲಿ ಎಲ್ಲ ಬಟ್ಟೆ ವಾಶ್ ಮಾಡಿ ಎಲ್ಲ ಒಣಗಾಕ್ತಿದ್ರು. ಸರಿ ನಾವು ಹೋಗೋಣ ಸೈಡಲ್ಲಿ ಅಂತ ಹೇಳಿ ಸೈಡಿಂದ ಹೋದ್ವಿ. ವೇದಾಂತ ಅಂತೂ ಫಸ್ಟ್ ಇದ್ದಾನೆ, ರನ್ನಿಂಗ್ ರೇಸಲ್ಲೇ ಇದ್ದಾನೆ ನೀರಲ್ಲಿ ಆಟಾಡೋಕ್ಕೆ. ಸರಿ ಅಂತ ಹೇಳಿ ಡ್ರೆಸ್ಸೆಲ್ಲ ರಿಮೂವ್ ಮಾಡಿ ಕರ್ಕೊಂಡು ಹೋದ್ವಿ. ತುಂಬ ಕಲ್ಲಿರೋದ್ರಿಂದ ಅಲ್ಲಿ ನಡೆಯೋಕ್ಕೆ ಆಯ್ತಿರ್ಲಿಲ್ಲ. ಎತ್ಕೊ ಅಂತ ಹೇಳಿ ಎತ್ಕೊಂಡು ಹೋದ್ವಿ. ನಾನು ವೇದಾಂತ್ ತಗೊಂಡಿದ್ದೆ, ಅವರಪ್ಪ ಲೋಚನ್ ತಗೊಂಡಿದ್ರು. ವೇದಾಂತ್ಗಂತೂ ಫುಲ್ ಖುಷಿ, ಮಾತಾಡ್ತಾನೆ ಇದ್ದ ನೋಡ್ಬಿಟ್ಟು ನಾನು ಸ್ಟಾಪಾಗಿ. ಸರಿ ಅಂತ ಎತ್ಕೊಂಡು ಹೋದ್ವಿ. ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅಂತ. ನೀರು ಅಂದ ತಕ್ಷಣ ಇಷ್ಟು ಖುಷಿ ನೀರಲ್ಲಿ ಆಟಾಡಬೇಕಾದ್ರೆ ಇರಲಿಲ್ಲ ಅವನಿಗೆ. ಸ್ವಲ್ಪ ಹೊತ್ತು ಎದ್ರುಕೊಂಡಿದ್ದ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಗಿ ನೀರಲ್ಲಿ ಆಟಾಡೋಕ್ಕೆ ಶುರು ಮಾಡಿದವನು. ನೀರು ಬಿಟ್ಟು ಬರ್ತಾನೆ ಇಲ್ಲ. ನೀರಲ್ಲಿ ಸ್ವಲ್ಪ ಹೊತ್ತು ಆಟಾಡೋದು ಮತ್ತು ಬಿಸಿಲು ಚಳಿ ಅಂತ ಹೇಳಿ ಬಿಸಿಲು ಕಾಯೋದು ಹೀಗೆ ಮಾಡ್ತಾಯಿದ್ದ. ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ತಾನೆ, ಸ್ವಲ್ಪ ಹೊತ್ತು ಬಂದು ಕಲ್ಲ ಮೇಲೆ ಕುಂತ್ಕೊಂಡು ಬಿಸಿಲು ಕಾಯ್ತಾನೆ. ಮತ್ತು ಮೀನು ಚಿಕ್ಕ ಮೀನಿತ್ತು ಅಂತ ಹೇಳಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ದೆ. ಒಂದು ಮೀನು ಸಿಗಲಿಲ್ಲ. ತುಂಬ ಚೆನ್ನಾಗಿ ಆಟಾಡ್ಕೊತಾ ಇದ್ರು ಇಬ್ಬರೂ.
ನೀರಲ್ಲಿ ಆಟ ಆಡಿದ್ದು ಸಾಕು ಅಂತ ಹೇಳಿ ಮನೆ ಕಡೆ ಹೊರಟ್ವಿ. ಬರೋ ದಾರಿಲಿ ಸ್ವಲ್ಪ ತರಕಾರಿ ಮಾರ್ತಿದ್ರು, ಫ್ರೆಶ್ ಆಗಿ ತರಕಾರಿ ತೊಗೊಳ್ಳೋಣ ಅಂತ ಹೇಳಿ ತರಕಾರಿ ತೊಗೊಂಡ್ವಿ. ಟೊಮೊಟೊ ಮತ್ತು ಕುಂಬಳಕಾಯಿ ಎಲ್ಲ ಇತ್ತು ಅಂತ ಹೇಳಿ ಟೊಮೊಟೊ ಕುಂಬಳಕಾಯಿ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ವೇದಾಂತ ಏನೋ ಯೋಚನೆ ಮಾಡ್ತಾವನೆ, ಇಷ್ಟು ಬೇಗ ನೀರಿಂದ ಇದು ಬಂದ್ಬಿಟ್ವಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಬೋದಾಗಿತ್ತು ಅಂತ ಹೇಳಿ ತರಕಾರಿ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಬರ್ತಾನೆ ವೇದಾಂತು ಲೋಚನ್ ಇಬ್ಬರು ನಿದ್ದೆ ಮಾಡ್ತಾಯಿದ್ರು. ಅಂತ ಹೇಳಿ ನಿದ್ದೆ ಮಾಡ್ತಿದ್ರು. ಸರಿ ಅಂತ ಹೇಳಿ ಮನೆ ಕರ್ಕೊಬಂದ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸ್ಬಿಟ್ಟು ಬೆಳಿಗ್ಗೆ ಮಾಡಿದ್ದು ಬಾತೇ ಇತ್ತು ಚೂರು ಅಂತ ಹೇಳಿ ಅದೇ ಬಾತನ್ನ ತಿಂದು ತಂದಿದ್ದ ತರಕಾರಿಗಳನ್ನೆಲ್ಲ ಎತ್ತಿಟ್ಟೆ. ಪಾತ್ರೆ ಎಲ್ಲ ವಾಶ್ ಮಾಡಿ ನೈಟೇ ಈರುಳ್ಳಿ ಎಲ್ಲ ತಂದಿದ್ದೆ ಅಂತ ಹೇಳಿ ಈರುಳ್ಳಿನೂ ಸಹ ಎತ್ತಿ ಬುಟ್ಟಿಗೆ ಹಾಕಿಟ್ಟೆ. ಇದು ನನ್ನ ಇವತ್ತಿನ ವ್ಲಾಗ್ ಹಾಗೂ ಯೂಟ್ಯೂಬ್ನ ಮೊದಲನೇ ವ್ಲಾಗ್. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.